ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವರ ಮಾತಿಗೆ ಆ ಮನೆಯಲ್ಲಿ ಮರು ಮಾತಿಲ್ಲ. ಸುಭಾಷ್ ಕೂಡ ತನ್ನ ಅಪ್ಪನಿಗೆ ವಿಧೇಯನಾದವನು. ತಾನು ಏನೇ ಬೇಕಿದ್ರೂ ತನ್ನ ಅಮ್ಮನ ಬಳಿ ಹೇಳಿ ಸಾಧಿಸಿಕೊಳ್ತಿದ್ದನು. ಸರಿ ಏನು ಮಾಡೋದು ಎಂದು ಯೋಚಿಸುತ್ತಾ ಸುಭಾಷ್ ಅವನು ಕೂಡ ತನ್ನ ಅಪ್ಪನ ಹಿಂದೆ ಹೋದ. ಈಗ ಶಾರದಾ ಕೂಡ ಬೇಯಿಸಿದ ಅಡುಗೆಯನ್ನು ಆಫ್ ಮಾಡಿ ಹಾಗೆಯೇ ಅವರ ಮಾತಿಗೆ ಬದ್ಧರಾಗಿ ಕಾರು ಹತ್ತಿದ್ರು. ಅವರು ಕುಲದೇವರ ದೇವಸ್ಥಾನಕ್ಕೆ ತಲುಪು ಕೆಳಗಿಳಿದು ಒಳಗೆ ಹೋಗಿ ನೋಡಿದ ಸುಭಾಷ್ಗೆ ಆಘಾತವೇ ಕಾದಿತ್ತು. ಅಲ್ಲಿ ಹೆಣ್ಣಿನ ಮನೆಯವರು ಕುಳಿತಿದ್ರು. ಅವರ ಹತ್ತಿರ ಸುಭಾಷ್ ಮತ್ತು ಶಾರದೆಯನ್ನ ವಿಶ್ವನಾಥ್ ಕರೆದೊಯ್ದ್ರು. ಈಗ ಅವರು ಎದ್ದು ನಿಂತು ಅವರಿಗೆ ನಮಸ್ಕರಿಸಿದ್ರು. ಅಲ್ಲಿ ಸುಭಾಷ್ಗೆ ಮತ್ತು ಇನ್ನೊಬ್ಬ ಹುಡುಗಿಗೆ ನಿಶ್ಚಿತಾರ್ಥ ಏರ್ಪಾಡು ಮಾಡಲಾಗಿತ್ತು. ಅದನ್ನ ನೋಡಿದ ಸುಭಾಷ್ಗೆ ಆಘಾತಗೊಂಡನು. ಅಮ್ಮ, ಇಲ್ಲಿ ಏನು ನಡೆಯುತ್ತಿದೆ? ಏನೋ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡಿದ್ದಾರೆ ಎಂದು ಅವನು ಅಮ್ಮನ ಬಳಿ ಕೇಳ್ದ. ಏನ್ರಿ, ಏನು ಮಾಡ್ತಿದ್ದೀರಾ? ನಿಶ್ಚಿತಾರ್ಥದಂತೆ ಕಾಣಿಸುತ್ತಿದೆ ಎಂದು ಶಾರದೆಯು ತನ್ನ ಗಂಡನ ಬಳಿ ಕೇಳಿದ್ರು. ನಮ್ಮ ಸುಭಾಷ್ಗೆ ನನ್ನ ಫ್ರೆಂಡ್ ರಾಜಶೇಖರ್ ಮಗಳು ಸಂಧ್ಯಾಳಿಗೆ ಇವತ್ತು ನಿಶ್ಚಿತಾರ್ಥ ಎಂದರು. ಈಗಷ್ಟೇ ಎಲ್ಲರ ಮುಂಭಾಗದಲ್ಲೂ ತನ್ನ ಅಪ್ಪನನ್ನ ಮಾತನಾಡಿಸಿದನು ಸುಭಾಷ್. ಅಪ್ಪ, ಏನು ಮಾತಾಡ್ತಿದ್ದೀರಾ ನೀವು? ನಾನು ಅನುಳನ್ನ ಪ್ರೀತಿಸುತ್ತಿದ್ದೇನೆ. ಆ ವಿಷಯ ಎಲ್ಲರಿಗೂ ಗೊತ್ತು. ಸೋಷಿಯಲ್ ಮೀಡಿಯಾ ಅಂತ ನೋಡಿ ಎಲ್ಲರಿಗೂ ತಿಳಿದಿದೆ. ಹಾಗಿರುವಾಗ ಯಾವುದಕ್ಕಾಗಿ ಈಗ ಬೇರೆ ಹುಡುಗಿಗೂ ನನಗೂ ನಿಶ್ಚಿತಾರ್ಥ ಮಾಡ್ತಿದ್ದೀರಾ ಎಂದು ಕೋಪದಿಂದ ಕೇಳ್ದ. ಆ ಅಸಹ್ಯ ಘಟನೆ ಎಲ್ಲವನ್ನ ತಿಳಿದೆ. ನನ್ನ ಫ್ರೆಂಡ್ ಅದನ್ನ ದೊಡ್ಡದಾಗಿ ತೆಗೆದುಕೊಳ್ಳದೆ ಈ ಮದುವೆಗೆ ಸಮ್ಮತಿ ನೀಡಿದ್ದಾನೆ. ಅವನ ಮಗಳಿಗೂ ನಿನ್ನನ್ನು ನಿನಗೆ ಇಷ್ಟವಾಗಿದೆ. ಇವತ್ತು ನಿಶ್ಚಿತಾರ್ಥ, ಇನ್ನು 10 ದಿನಗಳಲ್ಲಿ ನಿನಗೆ ಮದುವೆ ಸುಭಾಷ್. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಲ್ಲಿ ಹೆಣ್ಣಿನ ಪಕ್ಕದಲ್ಲಿ ಹೋಗಿ ಕುಳಿತುಕೋ ಎಂದು ಹೇಳಿದ್ರು. ಈಗ ಸುಭಾಷ್ ನಿರಾಕರಿಸಿಬಿಟ್ಟನು. ಇಲ್ಲಿ ನೋಡು ಸುಭಾಷ್, ಈಗ ಈ ಎಂಗೇಜ್ಮೆಂಟ್ ನಡೆಯದಿದ್ರೆ ಆಮೇಲೆ ನೀನು ನನ್ನನ್ನು ಜೀವಂತವಾಗಿ ನೋಡಲು ಸಾಧ್ಯವಿಲ್ಲ ಎಂದು ತನ್ನ ಗನ್ ತೆಗೆದು ತನ್ನ ಹಣೆಗೆ ನೇರವಾಗಿ ಅವರು ಇಟ್ಕೊಂಡ್ರು. ಬೇರೆ ದಾರಿ ಇಲ್ಲದೆ ಆ ಹುಡುಗಿಯ ಬಳಿ ಹೋಗಿ ನಿಂತನು ಸುಭಾಷ್. ಪುರೋಹಿತರು ಲಗ್ನ ಪತ್ರಿಕೆ ಓದಲು ಹೊರಟರು. ಹಿರಿಯರ ಮುಂಭಾಗದಲ್ಲಿ ಈಗ ಸುಭಾಷ್ಗೆ ಮತ್ತು ಆ ಹುಡುಗಿಗೆ ನಿಶ್ಚಿತಾರ್ಥ ನಡೆಯಿತು. ನಿಶ್ಚಿತಾರ್ಥ ಮುಗಿದ ಬೆನ್ನಲ್ಲೇ ಸುಭಾಷ್ ವೇಗವಾಗಿ ಹೊರಗೆ ಹೋದ. ಅವನನ್ನ ತಡೆದ ವಿಶ್ವನಾಥ್, ನನಗೆ ಗೊತ್ತಿಲ್ಲದೆ ಕಳ್ಳತನದಲ್ಲಿ ಆ ಹುಡುಗಿಯನ್ನ ಮದುವೆ ಆಗಬೇಕು ಎಂದುಕೊಂಡ್ರೆ ನಿಮ್ಮ ಅಮ್ಮನೂ ಜೀವಂತವಾಗಿರೋದಿಲ್ಲ, ನಾನು ಕೂಡ ಜೀವಂತವಾಗಿರೋದಿಲ್ಲ ಎಂದರು. ಆ ಹುಡುಗಿ ಕೂಡ ಡಾಕ್ಟರ್, ನಿನಗೆ ಸೂಕ್ತವಾದ ಜೋಡಿ. ನಮ್ಮ ಜಾತಿ, ನಮ್ಮ ಅಂತಸ್ತು, ವಸತಿ, ಅದಕ್ಕಾಗಿ ನೀನು ಬೇರೆ ಯಾವುದೇ ನಿರ್ಧಾರಕ್ಕೆ ಹೋಗ್ಬೇಡ ಸುಭಾಷ್ ಎಂದು ಎಚ್ಚರಿಸಿದ್ರು. ಈಗ ಕೋಪದಿಂದ ಹೋಗಿ ಅವನು ಕಾರು ಹತ್ತಿದನು. ಸರಿ ದೋಸ್ತ, ನಾವು ಹೋಗಿ ಬರುತ್ತೇವೆ ಎಂದು ತನ್ನ ಸ್ನೇಹಿತನಿಗೆ ಹೇಳಿ ವಿಶ್ವನಾಥ್ ಮತ್ತು ಶಾರದಾ ಇಬ್ರು ಒಂದು ಕಾರು ಹತ್ತಲು ಈಗ ವೇಗವಾಗಿ ಮನೆಗೆ ಹೋದನು ಸುಭಾಷ್. ಅಲ್ಲಿಗೆ ತಲುಪಿ ಕಾರು ನಿಲ್ಲಿಸಿದ ಮರುಕ್ಷಣವೇ ತನ್ನ ಬೈಕ್ ತೆಗೆದುಕೊಂಡವನು, ಆ ಹುಡುಗಿಯನ್ನ ಮದುವೆ ಆದರೆ ಅಮ್ಮನನ್ನು ಕೊಂದ್ಬಿಡ್ತೀರಾ? ನೀವು ಸೂಸೈಡ್ ಮಾಡ್ಕೊಳ್ತೀರಾ, ಹೌದಲ್ವಾ? ನಾನು ಇಲ್ದಿದ್ರೆ ಏನು ಮಾಡಲು ಸಾಧ್ಯ? ನನ್ನ ಪ್ರೀತಿಗಾಗಿ ನನ್ನ ಜೀವವನ್ನು ಕೂಡ ಕೊಡುತ್ತೇನೆ. ಇನ್ನೊಬ್ಬ ಹುಡುಗಿಯ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ಲ. ಆ ಜಾಗದಲ್ಲಿ, ದೇವಸ್ಥಾನದಲ್ಲಿ ನೀವು ತಪ್ಪಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದೆ ಸುಮ್ಮನೆ ನಿಶ್ಚಿತಾರ್ಥ ಮಾಡಿಕೊಂಡೆ. ಅದಕ್ಕಾಗಿಯೇ ಮದುವೆ ಮಾಡ್ಕೊಳ್ತೇನೆ ಎಂದ್ಕೊಳ್ಬೇಡಿ ಎಂದವನು ಆ ಕ್ಷಣವೇ ಹೆಲ್ಮೆಟ್ ಕೂಡ ಹಾಕಿಕೊಳ್ಳದೆ ವೇಗವಾಗಿ ಬೈಕ್ನಲ್ಲಿ ಹೋದನು. ನಡೆದ ನಿಶ್ಚಿತಾರ್ಥದ ವಿಷಯ ತಿಳಿದು ಅನು ಕೂಡ ಹುಚ್ಚಿ ಹಿಡಿದವಳಂತೆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ಲು. ಸುಭಾಷ್ ಮಿತಿ ಇಲ್ಲದೆ ವೇಗದಲ್ಲಿ ಆ ರಸ್ತೆಯಲ್ಲಿ ಹಾರಿ ಬರುತ್ತಿದ್ದನು. ತನ್ನ ಜೀವವನ್ನ ಕಳೆದುಕೊಳ್ಳಲು ಏನು ನಡೆದ್ರೂ ಪರವಾಗಿಲ್ಲ ಎಂದುಕೊಂಡು ಎದುರಿಗೆ ಬಂದ ಲಾರಿಗೆ ಡಿಕ್ಕಿ ಹೊಡೆದು ಮೇಲೆ ಹಾರಿ ಬಿದ್ದನು. ಅದನ್ನ ನೋಡಿದ ಅನು ಸುಭಾಷ್ ಎಂದು ಕಿರುಚುತ್ತಾ ಎದುರಿನ ರಸ್ತೆಯಿಂದ ದಾಟಿ ಓಡ್ ಬರ್ತಾ ಇದ್ಲು. ಎದುರಿಗೆ ಬಂದ ಕಾರೊಂದು ಅವಳಿಗೂ ಕೂಡ ಡಿಕ್ಕಿ ಹೊಡೆಯಿತು. ಅದೇ ಜಾಗದಲ್ಲಿ ಅನು ಕೂಡ ಪೆಟ್ಟು ಬಿದ್ದ ಸ್ಥಿತಿಯಲ್ಲಿ ಬಿದ್ದಿದ್ದಳು. ಆದರೂ ಅವಳ ಕಣ್ಣುಗಳು ಸುಭಾಷ್ನನ್ನೇ ನೋಡ್ತಾ ಇದ್ದವು. ಸುಭಾಷ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದನು. ಸುಭಾಷ್, ಸುಭಾಷ್ ಎಂದು ಹೇಳುತ್ತಲೇ ಇದ್ದಳು ಅನು. ಸ್ವಲ್ಪ ಸಮಯದಲ್ಲಿ ಸುಭಾಷ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಬರಲು ಇಬ್ಬರನ್ನ 2 ಆಂಬ್ಯುಲೆನ್ಸ್ಗೆ ಏರಿಸಿ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ಸುಭಾಷ್ನನ್ನ ದಾಖಲಿಸಿದ ಕೆಲವೇ ನಿಮಿಷಗಳಲ್ಲಿ ವಿಶ್ವನಾಥ್ಗೆ ಮಾಹಿತಿ ತಿಳಿದು ಆ ಕ್ಷಣವೇ ಶಾರದಾ ಇಬ್ರು ಓಡೋಡಿ ಬಂದ್ರು. ಅನುಳ ಮನೆಗೂ ವಿಷಯ ತಿಳಿದು ಅವರು ಸಹ ಬಂದ್ರು. ಆದರೆ ಅನುಳಿಗೆ ವಿಪರೀತ ಪೆಟ್ಟಾಗಿತ್ತು.
ಕೇವಲ ಪ್ರಜ್ಞೆ ಇತ್ತೆ ಹೊರತು ಅವಳನ್ನು ಉಳಿಸಿಕೊಳ್ಳಲು ಯಾವುದೇ ದಾರಿ ಇರಲಿಲ್ಲ. ಡಾಕ್ಟರ್ಗಳು ಅವಳ ಅಮ್ಮ ಅಪ್ಪನಲ್ಲಿ ಹೇಳಿದ್ದನ್ನು ಅನು ಕೂಡ ಕೇಳಿಸಿಕೊಂಡಿದ್ಲು. ಅವಳ ಅಪ್ಪ ಕೂಡ ಪರೀಕ್ಷಿಸಿ ತಲ್ಲಣಿಸಿ ಹೋದ್ರು. ಮೆಲ್ಲನೆ ಕರೆದಳು. ಸುಭಾಷ್ನ ಬಗ್ಗೆ ಅವಳು ತಡವರಿಸುತ್ತಲೇ ವಿಚಾರಿಸಿದ್ಲು. ಸುಭಾಷ್ಗೆ ಹೃದಯಕ್ಕೆ ಬಲವಾಗಿ ಪೆಟ್ಟಾಗಿತ್ತು. ತಕ್ಷಣವೇ ಹಾರ್ಟ್ ಟ್ರಾನ್ಸ್ಫರೆಂಟ್ ಮಾಡಿದ್ರೆ ಹೊರತು ಅವನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಈಗ ತನ್ನ ಹೃದಯವನ್ನು ಅವನಿಗಾಗಿ ಕೊಟ್ಟಳು ಅನು. ಅವಳನ್ನು ಹೆತ್ತ ತಾಯಿ ತಂದೆ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಡಾಕ್ಟರ್, ನಮ್ಮ ಮಗಳನ್ನು ಉಳಿಸುವುದು ಕಷ್ಟ ಅಂತ ಹೇಳ್ತಿದ್ದೀರಾ. ಅದೇ ಸಮಯದಲ್ಲಿ ಸುಭಾಷ್ಗೂ ಪೆಟ್ಟಾಗಿದೆ. ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ. ನನ್ನ ಮಗಳ ಹೃದಯ ಅವರನ್ನು ಉಳಿಸ್ಲಿ. ದಯವಿಟ್ಟು ನನ್ನ ಮಗಳ ಹೃದಯವನ್ನು ಇಟ್ಟು ಅವರನ್ನು ಉಳಿಸಿ ಎಂದು ಅವರು ಕೂಡ ಹೇಳಿದ್ರು. ಆಗಷ್ಟೇ ವಿಶ್ವನಾಥ್ಗೆ ತಮ್ಮ ಅಹಂ ಒಡೆದು ಅಳು ಬಂದಿತು. ರಾಮಚಂದ್ರನ್ ಅವರ ಕೈಯನ್ನು ಹಿಡ್ಕೊಂಡು ಅತ್ತರು. ನಂತರ ಜೀವಕ್ಕಾಗಿ ಹೋರಾಡುತ್ತಿದ್ದ ಅನುಳ ಕೈಯನ್ನು ಹಿಡಿದವರು, ನನ್ನನ್ನು ಕ್ಷಮಿಸ್ಬಿಡಮ್ಮ. ನೀನು ಸೊಸೆಯಾಗಿ ಸಿಗಲು ನಾವು ಪುಣ್ಯ ಮಾಡಿರಬೇಕಿತ್ತು. ನಾನು ಮಾಡಿದ ಪಾಪ ನಿನ್ನ ಜೀವವನ್ನು ಕಸಿದುಕೊಳ್ತಿದೆಯಲ್ಲ ಎಂದು ಗೋಗರೆದು ಹತ್ತರು. ನೀನು ನಮ್ಮ ಕುಲದೇವತೆ ಇದ್ದಂತೆ. ಜಾತಿ ಜಾತಿ ಅಂತ ಹುಚ್ಚು ಹಿಡಿದಿದ್ದ ನನ್ನನ್ನು ನಿನ್ನ ಜೀವ ಕೊಟ್ಟು ನೀನು ಬದಲಾಯಿಸಿದೆ ಅಮ್ಮ ಎಂದು ಗೋಗರೆದು ಅತ್ತರು ವಿಶ್ವನಾಥನ್. ಅಂಕಲ್, ಇನ್ನು ಸ್ವಲ್ಪ ಸಮಯದಲ್ಲಿ ನನ್ನ ಜೀವ ಹೊರಟೋಗುತ್ತೆ. ಅಷ್ಟರೊಳಗೆ ನನ್ನ ಹಾರ್ಟನ್ನು ಸುಭಾಷ್ಗೆ ಇಡಲು ಹೇಳಿ. ಸುಭಾಷ್ ಹೀಗೆಯೇ ಇದ್ಬಿಡಬಾರ್ದು. ಸುಭಾಷ್ಗೆ ಚೆನ್ನಾಗಿ ಮದುವೆ ಮಾಡಿ ಅವನನ್ನು ಚೆನ್ನಾಗಿ ಬಾಳುವಂತೆ ಮಾಡಿ ಎಂದು ಹೇಳಿದವಳು ಮೂರ್ಛೆ ಹೋದಳು. ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡಿ ಅನುಳ ಹೃದಯವನ್ನು ಸುಭಾಷ್ಗೆ ಜೋಡಿಸಲಾಯಿತು. ಸುಭಾಷ್ ಕೆಲವು ದಿನಗಳ ನಂತರ ಕಣ್ಣು ತೆರೆದನು. ಅವನು ಅನುಳ ಬಗ್ಗೆ ಕೇಳಿದಾಗ ಅವರ ತೋಟದಲ್ಲಿ ಅವಳಿಗಾಗಿ ಕಟ್ಟಿಸಿದ್ದ ಸಮಾಧಿಯನ್ನೇ ವಿಶ್ವನಾಥ್ ತೋರಿಸಿದ್ರು. ಗೋಗರೆದು ಅತ್ತನು, ತಲ್ಲಣಿಸಿದನು. ಅದಾದ ನಂತರ ಅವಳೇ ಗತಿ ಎಂದು ಆ ಸಮಾಧಿಯನ್ನು ಆಗಾಗ ದೇವಸ್ಥಾನದಂತೆ ಬಂದು ನೋಡಿ ಹೋಗುತ್ತಿದ್ದನು. ಇದನ್ನು ಹೇಳಿ ಮುಗಿಸುವಾಗ ಆ ಸಮಾಧಿಯ ಮೇಲೆ ತಲೆಯಿಟ್ಟು ಗೋಗರೆದು ಅತ್ತನು ಸುಭಾಷ್. ನನ್ನ ಮೂರ್ಖತನ ನನ್ನ ಅನುಳ ಜೀವವನ್ನು ಕಸಿದುಕೊಂಡಿತು ಎಂದು ಗೋಗರೆದು ಅತ್ತನು ಸುಭಾಷ್. ಅದನ್ನು ಕೇಳಿದ ಕವಿತಾ ಕೂಡ ಅತ್ತಳು. ಅವಳಿಗೆ ಅಳುವನ್ನು ತಡೆಯದೆ ಸಾಧ್ಯವಾಗಲಿಲ್ಲ. ನಿಮಗೆ ಹಾರ್ಟ್ ಆಪರೇಷನ್ ಆಗಿದೆ ಅಂತ ಗೊತ್ತು. ಆದರೆ ಇಷ್ಟೊಂದು ಆಳವಾದ ಪ್ರೀತಿ ನನಗೆ ಗೊತ್ತಿರಲಿಲ್ಲ. ನೀವು ಪ್ರೀತಿಯ ಸೋಲಿನಿಂದ ಕಷ್ಟಪಡ್ತಿದ್ದೀರಾ ಅಂತ ಗೊತ್ತಿತ್ತು. ಆದರೆ ಇಂತಹ ಉನ್ನತವಾದ ಪ್ರೀತಿಗಾಗಿ ಕಷ್ಟಪಡ್ತಿದ್ದೀರಾ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ನೀವು ಚಿಂತೆ ಮಾಡಬೇಡಿ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ನಿಮಗೆ ತೊಂದರೆ ಕೊಡೋದಿಲ್ಲ ಎಂದವಳು. ಆಗ ಅಲ್ಲಿದ್ದವಳು ಮೆಲ್ಲನೆ ನಡೆದು ಹೋದ್ಲು. ಕವಿತಾ, ತಡೆ, ನಾನೇ ನಿನ್ನನ್ನು ಮನೆಯಲ್ಲಿ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದವನು ಅವಳನ್ನು ಕಾರಿನಲ್ಲಿ ಹತ್ತಿಸಿಕೊಂಡು ಈಗ ಅವಳ ಮನೆಯಲ್ಲಿ ಇಳಿಸಿಬಿಟ್ಟನು. ಅವಳ ಬಳಿ ಏನೂ ಮಾತನಾಡದೆ ತನ್ನ ಕಣ್ಣುಗಳನ್ನು ಒರೆಸ್ಕೊಂಡು ಹೋದಳು ಕವಿತಾ. ಕವಿತಾ, 1 ನಿಮಿಷ ನಿಲ್ಲು ಎಂದವನು ಅನುಗೆ ತಿಳಿಯದೆ ನಾನು ಯಾವುದನ್ನ ಮಾಡಿಲ್ಲ. ನಿನ್ನನ್ನು ಮದುವೆಯಾಗಿ ನಿನ್ನ ಮುಖವನ್ನು ನೋಡುವಾಗ ಅದರಲ್ಲಿ ಅನುಳ ಮುಖವೇ ನನ್ನ ಕಣ್ಣುಗಳ ಮುಂದೆ ಕಾಣಿಸುತ್ತಿತ್ತು. ಅವಳನ್ನು ನೆನಪಿಸಿಕೊಳ್ಳುತ್ತಾ ನನ್ನಿಂದ ನಿನ್ನ ಜೊತೆ ಸುಳ್ಳು ಸಂಸಾರ ನಡೆಸಲು ಆಗಲಿಲ್ಲ. ಅಂತಹ ಒಂದು ದ್ರೋಹವನ್ನು ನಿನಗೆ ಮಾಡಬಾರ್ದು ಎಂದೆ ನಾನು ನಿನ್ನಿಂದ ದೂರವಾಗಿದ್ದೇನೆ. ಎಲ್ಲಿಯವರೆಗೂ ನನ್ನ ಮನಸ್ಸಿನಲ್ಲಿ ನನ್ನ ಅನು ಮಾತ್ರವೇ ಇದ್ದಾಳೆ. ಆ ಕಾಲೇಜಿನಲ್ಲಿ ಎಲ್ಲೇ ನೋಡಿದ್ರೂ ಅವಳು ನಡೆದದ್ದು, ಓಡಾಡಿದ್ದು, ನನ್ನ ಹತ್ರ ಮಾತಾಡಿದ್ದು, ನಕ್ಕಿದ್ದು ಎಲ್ಲವೂ ನೆನಪಿಗೆ ಬರುತ್ತೆ. ಅದಕ್ಕಾಗಿಯೇ ಇಲ್ಲಿಯವರೆಗೂ ನಾನು ಒಬ್ಬ ನ್ಯೂರೋ ಸರ್ಜನ್ ಆಗಿದ್ದರೂ MBBA ಕ್ಲಾಸ್ನ ತೆಗೆದುಕೊಳ್ತಿದ್ದೇನೆ. ಇಲ್ಲಿ ನೋಡು ಕವಿತಾ, ನೀನು ಓದಬೇಕು. ನೀನು ನಾಳೆಯಿಂದ ಕಾಲೇಜಿಗೆ ಬಾ. ಚೆನ್ನಾಗಿ ಓದಿ ನೀನೊಬ್ಬ ಡಾಕ್ಟರ್ ಆಗಬೇಕು. ನನ್ನ ಪ್ರೀತಿ ಸಿಗಬೇಕು ಎಂದು ನೀನು ಎಂದಿಗೂ ನಿರೀಕ್ಷಿಸದೇ ಇದ್ದರೆ ಅಷ್ಟೇ ಸಾಕು. ನಿನಗೂ ನನಗೂ ವಿಚ್ಛೇದನ ನಡೆದದ್ದೇ. ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಆ ಕಾಲೇಜಿನಲ್ಲಿ ನಾನು ಒಬ್ಬ ಪ್ರೊಫೆಸರ್, ನೀನೊಬ್ಬ ಸ್ಟೂಡೆಂಟ್. ಆ ಲಿಮಿಟ್ನಲ್ಲಿ ನೀನಿರುವವರೆಗೂ ನಿನಗೆ ಯಾವುದೇ ತೊಂದರೆ ಇಲ್ಲ. ನಾಳೆಯಿಂದ ನೀನು ಮತ್ತೆ ಕಾಲೇಜಿಗೆ ಬರಬೇಕು. ನಾಳೆ ಖಂಡಿತ ನಿನಗಾಗಿ ನಾನು ಕಾಯ್ತಿರ್ತೀನಿ ಎಂದು ಹೇಳಿದನು. ಈಗ ಅವಳನ್ನು ಮನೆಯಲ್ಲಿ ಇಳಿಸಿ ಹೊರಟು ಹೋದನು. ಮನೆಯೊಳಗೆ ಹೋದವಳು ಮದುವೆಯ ಫೋಟೋ ನೋಡಿದ್ಲು. ನಾಳೆ ಮದುವೆಯ ದಿನ. ಹೇಗವರ ಮುಖಾಮುಖಿಯೇ ಇದ್ದು ಅವರನ್ನು ನೆನಪಿಸಿಕೊಳ್ಳದೆ ಇರಲು ಸಾಧ್ಯ? ಯಾಕೆ ದೇವ್ರೆ ಹೀಗೆ ನನ್ನ ಜೀವನದಲ್ಲಿ ಆಟವಾಡ್ತಿದ್ದೀಯಾ? ನಿಜವಾದ ಪ್ರೀತಿಯನ್ನು ಬೇರ್ಪಡಿಸಿ ಸ್ವಲ್ಪವೂ ಸೂಕ್ತವಲ್ಲ ನನ್ನನ್ನು ಅವರಿಗೆ ಕಟ್ಟಾಕಿ ನಮ್ಮ ಜೀವನದ ಜೊತೆ ಆಟವಾಡ್ತಿದ್ದೀಯಾ?
ಎಂದವಳು ತನ್ನ ಮದುವೆಯನ್ನು ನೆನಪಿಸಿಕೊಂಡು ನೋಡಿದ್ಲು. ಈಗ ಕಣ್ಣೀರನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಎಂಬುದು ನಿಜವೆಂದು ಅರಿತುಕೊಂಡವಳು ಹಾಗೆಯೇ ಗೋಡೆಗೆ ಹೊರಗಿ ಕುಳಿತು ಬಿಟ್ಟಳು. ಅಂದು ಸಂಜೆ ಕಾಲೇಜು ಮುಗಿದು ಕಾವೇರಿ ಹೊರಗೆ ಬರಲು ಸರಿಯಾಗಿ ಅವಳ ಕಾರು ಕಾಲೇಜಿನ ಬಾಗಿಲಲ್ಲಿ ಬಂದು ನಿಂತಿತು. ಬೇಸತ್ತ ಮುಖದೊಂದಿಗೆ ಅವಳು ಕಾರಿನ ಡೋರ್ ಓಪನ್ ಮಾಡಲು ಡ್ರೈವರ್ ಸೀಟ್ನಲ್ಲಿ ಡ್ರೈವರ್ಗೆ ಬದಲಾಗಿ ಕಲ್ಯಾಣ್ ಕುಳಿತಿದ್ದನು. ಆಗಷ್ಟೇ ಕಲ್ಯಾಣ್ನನ್ನ ಸುಭಾಷ್ ಕೂಡ ನೋಡಿದನು. ಹಾಯ್ ಕಲ್ಯಾಣ್ ಸರ್, ಹೇಗಿದ್ದೀರಾ ಎಂದು ಡ್ರೈವರ್ ಸೀಟಿನ ಬಳಿಗೆ ಹೋಗಿ ಕೇಳ್ದ ಸುಭಾಷ್. ಫೈನ್ ಸುಭಾಷ್, ನೀವು ಹೇಗಿದ್ದೀರಾ ಎಂದನು ಕಲ್ಯಾಣ್. ಐ ಆಮ್ ಫೈನ್ ಸರ್. ಕಾವೇರಿ ನಿಮ್ಮ ವೈಫಾ ಎಂದನು ಆಶ್ಚರ್ಯದಿಂದ. ಹೌದು ಸುಭಾಷ್ ಎಂದನು ಸಣ್ಣ ನಗೆಯೊಂದಿಗೆ. ಈಗ ಕಾವೇರಿಯನ್ನ ನೋಡಿದ ಸುಭಾಷ್, ಇಷ್ಟೊಂದು ದೊಡ್ಡ ಕಾಲೇಜಿಗೆ ಓನರ್ ಅವರ ವೈಫ್ ನೀವು, ನಿಮ್ಮ ಕಾಲೇಜಿಗೆ ನೀವು ಬರುವುದು ಗೊತ್ತಾಗ್ತಿಲ್ವೋ ಎಂದನು ಸುಭಾಷ್. ಅಯ್ಯಯ್ಯೋ, ಬಾಯ್ ತಪ್ಪಿ ಹೇಳ್ಬಿಟ್ನಲ್ಲ ಎಂದು ಆಘಾತದಿಂದ ಸುಭಾಷ್ನನ್ನ ನೋಡಿದನು ಕಲ್ಯಾಣ್. ಹೌದು ಸರ್, ಏನು ಹೇಳ್ತಿದ್ದಾರೆ ಎಂದು ಕಲ್ಯಾಣ್ನನ್ನ ನೋಡಿ ಕಾವೇರಿ ಕೇಳಿದ್ರು. ಈಗ ಕಾರಿನಿಂದ ಕೆಳಗಿಳಿದನು ಕಲ್ಯಾಣ್. ಓಕೆ ಸರ್, ನನಗೆ ಹಾಸ್ಪಿಟಲ್ಗೆ ಟೈಮ್ ಆಯಿತು, ಹೊರಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟನು ಸುಭಾಷ್. ಅದು ಅಲ್ಲದೆ ನಿನಗೆ ಸತ್ಯ ತಿಳಿದು ಬಿಟ್ಟಿದೆಯಲ್ವಾ, ಇನ್ಮೇಲೆ ಯಾವುದಕ್ಕಾಗಿ ಮುಚ್ಚಿಡಬೇಕು, ಸರಿ ಬಾ ಎಂದು ಕಾಲೇಜಿನ ತನ್ನ MD ಕೊಠಡಿಗೆ ಕರ್ಕೊಂಡು ಹೋದನು ಕಲ್ಯಾಣ್. ಕಲ್ಯಾಣ್ ಎಂದು ಬರೆಯಲಾಗಿದ್ದ ಕೊಠಡಿಯೊಳಗೆ ಪ್ರವೇಶಿಸಿದಳು. ಹಾಗೆಯೇ ಆಶ್ಚರ್ಯದಿಂದ ನೋಡಿದಳು. ಇದು ನಿಮ್ಮ ಕಾಲೇಜಾ ಎಂದು ಅವಳು ಕೇಳಿದ್ಲು. ನಿನ್ನ ಕಾಲೇಜು ಎಂದು ಆ ಸೀಟಿನಲ್ಲಿ ಅವಳನ್ನು ಕೂರಿಸಿದನು ಕಲ್ಯಾಣ್. ಅರ್ಥವಾಗದೆ ಅವನನ್ನು ನೋಡಿದ್ಲು. ಕಾವೇರಿ, ಈ ಕಾಲೇಜನ್ನು ನಾನು ತೆಗೆದುಕೊಂಡು 6 ತಿಂಗಳಾಯಿತು, ಬಟ್ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಎಂದನು. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ವಾ ಏನ್ರಿ ಎಂದು ಕಾವೇರಿ ಕಲ್ಯಾಣನ್ನ ಕೇಳಿದ್ಲು. ಈ ಕಾಲೇಜು ಒಬ್ಬ ಸಚಿವರದ್ದು. ಸ್ವಲ್ಪ ದಿನದ ಮುಂಚೆ ಅವರು ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಿ ಹಾಕಿಕೊಂಡ್ರು. ಸೊ ಎಮರ್ಜೆನ್ಸಿಯಾಗಿ ಸೇಲ್ ಮಾಡಿಬಿಟ್ರು. ಆ ಸಮಯದಲ್ಲಿ ಅವರಿಗೆ ಹೆಲ್ಪ್ ಮಾಡಲು ನಾನೇ ಈ ಕಾಲೇಜನ್ನು ಬೆಲೆಗೆ ಕೊಂಡುಕೊಂಡೆ. ಅಪ್ಪ ಅಮ್ಮನ ಬಳಿ ಸ್ವಲ್ಪ ದಿನದ ನಂತರ ಹೇಳೋಣ ಅಂದುಕೊಂಡಿದ್ದೆ. ಅಷ್ಟರೊಳಗೆ ಮದುವೆ, ಕೆಲವು ಗೊಂದಲಗಳು, ಆಮೇಲೆ ಒಂದೊಂದೇ ಪ್ರಾಬ್ಲಮ್. ನನಗೆ ಹೇಳಲು ಸಾಧ್ಯವಾಗಲಿಲ್ಲ. ಓಕೆ, ನೀನು ಕಾಲೇಜಿನಲ್ಲಿ ಓದಬೇಕು ಎಂದು ಹೇಳಿದೆ. ಆಮೇಲೆ ಯೋಚಿಸಿ ನೋಡಿದೆ. ನಿನ್ನನ್ನು ಓದಿಸಿ ಈ ಕಾಲೇಜಿನ ಹೊಣೆಗಾರಿಕೆಯನ್ನು ನಿನಗೆ ಕೊಟ್ಟು ಆಮೇಲೆ ಅಪ್ಪ ಅಮ್ಮ ಎಲ್ಲರಿಗೂ ಹೇಳೋಣ ಅಂದುಕೊಂಡಿದ್ದೆ. ಅಷ್ಟರೊಳಗೆ ಸುಭಾಷ್ ನಿನ್ನ ಹತ್ರ ಹೇಳಿಬಿಟ್ಟ ಎಂದನು. ಕಾವೇರಿ ಅವನನ್ನು ನೋಡಿ ಲೇಸಾಗಿ ನಕ್ಕಳು. ಸರಿ ಕಾವೇರಿ, ಹೊರಡೋಣವಾ ಎಂದವನು ಈಗ ಮನೆಯ ಕರ್ಕೊಂಡು ಹೋದನು. ಅಂದು ರಾತ್ರಿಯ ಅಡುಗೆಯನ್ನು ಕಲ್ಯಾಣ್ ಚೆನ್ನಾಗಿ ತಯಾರು ಮಾಡಿ ಕಾವೇರಿಗೆ ಉಣಿಸಿದನು. ಎಲ್ಲವನ್ನ ಮಾಡಿದವನು ಮತ್ತೆ ಅವಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಬಿಟ್ಟು ತಾನು ಒಂಟಿಯಾಗಿ ಹೋಗಿ ಮಲಗಲು ಈಗ ಆ ಕೊಠಡಿಯೊಳಗೆ ಪ್ರವೇಶಿಸಿದಳು ಕಾವೇರಿ. ಕಲ್ಯಾಣ್ ಎಷ್ಟೇ ಪ್ರತ್ಯೇಕ ಕೋಣೆಯಲ್ಲಿದ್ರೂ ಅವನಿಗೆ ಕಾವೇರಿಯ ನೆನಪು ಬಂದೇ ಬಿಡ್ತಿತ್ತು. ಆದರೆ ಮಗುವನ್ನು ಕಳ್ಕೊಂಡ ನೋವು ಅವನ ಮನಸ್ಸನ್ನು ತೀವ್ರವಾಗಿ ಕಾಡ್ತಾ ಇತ್ತು. ಸ್ವಲ್ಪ ಸಮಯ ಪ್ರತ್ಯೇಕ ಕೋಣೆಯಲ್ಲಿ ಮಲಗುತ್ತಲೇ ಕಾವೇರಿ ಆಲೋಚಿಸಿದ್ಲು. ಅವಳ ಮನಸ್ಸಿನಲ್ಲಿ ಕೇವಲ ನೋವಷ್ಟೇ ಬಾಕಿಯಾಗಿತ್ತು. ಇನ್ಮೇಲೆ ಹೀಗೆ ಇದ್ರೆ ನಮ್ಮಿಬ್ಬರ ಮಧ್ಯೆ ಅಂತರ ತುಂಬ ಹೆಚ್ಚಾಗ್ಬಿಡುತ್ತೆ. ಅದಕ್ಕಾಗಿ ಯಾರಾದರೊಬ್ಬರು ತಗ್ಗಿ ಬಗ್ಗಿಯೇ ಬರಬೇಕು. ಇನ್ಮೇಲೆ ನನ್ನ ಕೈಯಲ್ಲಿ ಒಬ್ಬಳೇ ಇರಲು ಸಾಧ್ಯವಿಲ್ಲ. ನಿಮ್ಮ ಕೋಪ ನ್ಯಾಯಯುತವಾದದ್ದು. ಅದೇ ಸಮಯದಲ್ಲಿ ನಾನು ಯಾವ ತಪ್ಪನ್ನು ಮಾಡಿಲ್ಲ. ಯಮುನಾ ಮಾಡಿದ್ದನ್ನು ನಿಮ್ಮ ಹತ್ರ ಹೇಳಿದ್ರೆ ಖಂಡಿತ ಅವಳು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ. ಏನು ಮಾಡೋದು, ಜೊತೆಯಲ್ಲಿ ಹುಟ್ಟಿದವಳು. ಹೋದ ಮಗುವಿನ ಬಗ್ಗೆ ಯೋಚಿಸಿ ಅವರ ಜೀವನವನ್ನು ಹಾಳು ಮಾಡಲು ನನ್ನಿಂದ ಸಾಧ್ಯವಿಲ್ಲ ರೀ. ಸರಿಯೋ ತಪ್ಪೋ ಅವರು ಮಾಡಿದ್ದಕ್ಕೆ ಅನುಭವಿಸ್ಕೊಂಡು ಹೋಗಲಿ. ಇನ್ಮೇಲೆ ನಮ್ಮ ಲೈಫ್ ನಾವು ನೋಡ್ಕೊಳ್ಳೋಣ ಎಂದು ಕಲ್ಯಾಣ್ ಫೋಟೋ ನೋಡಿ ಮಾತನಾಡಿದಳು. ಸ್ವಲ್ಪ ಸಮಯದ ನಂತರ ಕಲ್ಯಾಣ್ ಮಲಗಿರುವ ಕೋಣೆಗೆ ಹೋದ್ಲು. ಅವಳು ಒಳಗೆ ಬರುವುದನ್ನು ನೋಡಿದವನು, ಏನು ಕಾವೇರಿ, ಏನಾಯಿತು, ಯಾಕೆ ಇಲ್ಲಿಗೆ ಬಂದೆ ಎಂದು ಕೇಳಿದನು. ಯಾವ ಉತ್ತರವನ್ನು ಹೇಳದೆ ಸುಮ್ಮನೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದ್ಲು. ಯಾಕಾಗಿ ನನ್ನ ರೂಮಿಗೆ ಬಂದಿದ್ದೀಯಾ ಎಂದು ಕೇಳಿದನು ಕಲ್ಯಾಣ್. ಇದು ನಮ್ಮ ರೂಮ್ ಎಂದು ಹೇಳಿ ಅವನ ಬಲಗಡೆ ಹೋಗಿ ಮಲಗಿಕೊಂಡ್ಳು. ಕಾವೇರಿಯ ಒಂದು ಕೈಗೆ ಪೆಟ್ಟಾಗಿದ್ದರಿಂದ ಸ್ವಲ್ಪ ನೋವಿನಿಂದಲೇ ಮಲಗಿದ್ಲು. ಅದನ್ನು ನೋಡಿದವನಿಗೆ ಮನಸ್ಸು ತಡಿಲಿಲ್ಲ. ತಕ್ಷಣ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡು ಹಗುರವಾಗಿ ತಟ್ಟಿಕೊಂಡನು. ಸ್ವಲ್ಪ ಸಮಯದಲ್ಲೇ ಕಾವೇರಿ ನಿದ್ರಿಸಿಬಿಟ್ಟಳು. ಕಲ್ಯಾಣ್ ಮಾತ್ರ ಬಹು ಸಮಯದವರೆಗೆ ನಿದ್ರಿಸದೆ ಅವಳನ್ನೇ ತಟ್ಟಿಕೊಡುತ್ತಲೇ ಮಲಗಿದ್ದನು. ಅದೇ ಸಮಯದಲ್ಲಿ ಗಂಗಾ ತನ್ನ ಕೋಣೆಯಲ್ಲಿರುವ ವಾಶ್ರೂಮ್ನಲ್ಲಿ ವಾಂತಿ ಮಾಡ್ತಿದ್ಲು. ಆಗ ಮಲಗಿದ್ದ ವರುಣ್ ಎದ್ದು ಹೋಗಿ, ಏನಾಯಿತು ಗಂಗಾ ಎಂದು ಕೇಳಿದನು.
ತನ್ನ ಬಾಯಿಯನ್ನು ಮುಕ್ಕಳಿಸಿ ಅಲ್ಲಿರುವ ಟವಲ್ನಿಂದ ಹಗುರವಾಗಿ ಬಾಯಿಯನ್ನು ಒರೆಸಿಕೊಳ್ಳುತ್ತಲೇ ಅವನ ಹತ್ರ ಬಂದ್ಲು. ಅವನ ಎದೆಯ ಮೇಲೆ ವಾಲಿ, ನೀವು ಅಪ್ಪ ಆಗಲಿದ್ದೀರಾ ಎಂದಳು. ಆ ಕ್ಷಣವೇ ವರುಣ್ಗೆ ಯಾವುದೋ ಸ್ವರ್ಗದಲ್ಲಿ ತೇಲುತ್ತಿರುವಂತಾಯಿತು. ಏನ್ ಗಂಗಾ, ಇಷ್ಟು ಸಂತೋಷದ ವಿಷಯ ಹೇಳ್ತಿದ್ದೀಯಾ? ಅದನ್ನು ಹೇಗೆ ಸಾಧಾರಣವಾಗಿ ಹೇಳ್ತಿದ್ದೀಯಾ? ಇವಾಗಲೇ ಅಪ್ಪ ಅಮ್ಮ ಎಲ್ರಿಗೂ ಹೇಳೋಣ ಎಂದು ಸಂತೋಷದಿಂದ ಅವಳಲ್ಲಿ ಹೇಳಿ ಈಗ ಅವಳಿಂದ ತುಸು ಪಕ್ಕಕ್ಕೆ ಸರಿದು ಹೊರಗೆ ಹೋಗಲು ಪ್ರಯತ್ನಿಸಿದನು. ಬಾಗಿಲ ಹತ್ರ ಹೋಗಲು ಅವನ ಕೈಯನ್ನು ಹಿಡಿದು ತಡೆದಳು ಗಂಗಾ. ಏನ್ ಗಂಗಾ, ಯಾಕೆ ಬೇಡ ಅಂತಿದೀಯಾ ಎಂದನು. ಇಲ್ಲ ವರುಣ್, ಇವಾಗ ಯಾರಿಗೂ ತಿಳಿಯುವುದು ಬೇಡ ಎಂದಳು. ಏನು ಮಾತಾಡ್ತಿದೀಯಾ? ಯಾರಿಗೂ ತಿಳಿಬಾರ್ದಾ? ಇದು ಎಷ್ಟು ಸಂತೋಷದ ವಿಷಯ ಗೊತ್ತಾ ಎಂದನು. ಇಲ್ಲ ವರುಣ್, ಈಗಾಗಲೇ ಕಾವೇರಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಎಲ್ರಿಗೂ ತಿಳಿದಿತ್ತು. ದಿಢೀರನೆ ಅವಳು ಮೆಟ್ಟಿಲಲ್ಲಿ ದೀಪದ ಎಣ್ಣೆಯ ಮೇಲೆ ಕಾಲನ್ನಿಟ್ಟು ಜಾರ್ಬಿದ್ದು ಅವಳಿಗೆ ಗರ್ಭಪಾತವಾಯಿತು. ಆ ರೀತಿ ನನಗೇನು ಆಗಬಾರ್ದು ಎಂದು ಗಂಗಾ ಹೇಳಿದ್ಲು. ಈಗಷ್ಟೇ ಆ ಮಾತನ್ನು ಗಮನಿಸಿದನು ವರುಣ್. ವೇಗವಾಗಿ ಗಂಗಾಳ ಹೆಗಲನ್ನು ತನ್ನ 2 ಕೈಗಳಿಂದ ಹಿಡಿದು, ಇವಾಗ ಏನು ಹೇಳಿದೆ? ಹರಳೆಣ್ಣೆಯಲ್ಲಿ ಕಾಲಿಟ್ಟಳು ಅಂತಾನ? ಹಾಗಾದರೆ ಅತ್ತಿಗೆ ಹರಳೆಣ್ಣೆಯಲ್ಲಿ ಕಾಲನ್ನಿಟ್ಟು ತಾನೇ ಮೆಟ್ಟಿಲಲ್ಲಿ ಬಿದ್ದಿದ್ದು? ಏನು ಹೇಳ್ತಿದ್ದೀಯಾ ಹೇಳು ಎಂದು ವೇಗವಾಗಿ ಅವಳನ್ನು ಜಾಡಿಸಿದನು. ಆಗಲೇ ತಾನು ಬಾಯಿ ತಪ್ಪಿ ಹೇಳಿದ್ದನ್ನು ಅರಿತಳು ಗಂಗಾ. ಇಲ್ಲ, ಆಮೇಲೆ ಮೆಟ್ಟಿಲಲ್ಲಿ ನಾರ್ಮಲ್ ಆಗಿ ಯಾವಾಗಲೂ ಇದ್ದ ಹಾಗೆ ತಾನೇ ಇರುತ್ತೆ, ಅದು ಹೇಗೆ ಜಾರಿತು? ಹಾಗೆ ಹೀಗೆ ಎಂದು ಗೊಂದಲದಿಂದ ಮಾತನಾಡಲು ಶುರು ಮಾಡಿದ್ಲು. ಇವಾಗ ಹೇಳ್ತೀಯೋ ಇಲ್ವೋ ಎಂದು ವರುಣ್ ಕೋಪದಿಂದ ಕೇಳ್ದ. ಅದು ಬಂದು ವರುಣ್, ಕಾವೇರಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ತಿಳಿದು ಯಮುನಾ ಮೆಟ್ಟಿಲಲ್ಲಿ ಬೇಕು ಅಂತಲೇ ಹರಳೆಣ್ಣೆಯನ್ನು ಸುರಿದ್ಬಿಟ್ಲು. ಅದರಲ್ಲಿ ಕಾಲಿಟ್ಟೆ, ಜಾರ್ ಬಿದ್ದು ಕಾವೇರಿಗೆ ಅಬಾರ್ಷನ್ ಆಗೋಯ್ತು ಎಂದು ಅಳುತ್ತಾ ಈಗ ಗಂಗಾ ಹೇಳಿದ್ಲು. ಆಕ್ರೋಶದಲ್ಲಿ ಕುದಿತಿದ್ದ ವರುಣ್ ಆ ಕ್ಷಣವೇ ಸ್ವಲ್ಪವೂ ತಡ ಮಾಡದೆ ಬಾಗಿಲನ್ನು ತೆಗೆದು ಹೊರಗೆ ಹೋದವನು ನೇರವಾಗಿ ಪ್ರವೀಣ್ನ ಕೋಣೆಯ ಬಾಗಿಲನ್ನು ತಟ್ಟಿದ. ಏನು, ಯಾರು ಇಷ್ಟು ವೇಗವಾಗಿ ಬಾಗಿಲು ತಟ್ತಾ ಇರೋದು? ಇದೋ ಬರ್ತೀನಿ ಎಂದು ಹೇಳಿಕೊಳ್ಳುತ್ತಾ ಹಾಸಿಗೆಯಿಂದ ಎದ್ದು ಬಂದು ಬಾಗಿಲು ತೆರೆದಳು ಯಮುನಾ. ತಮ್ಮನ ಹೆಂಡತಿಯಾಗಿದ್ದರೂ ಅದನ್ನೇನು ವರುಣ್ ನೋಡಲಿಲ್ಲ. ಅವಳು ಬಾಗಿಲು ತೆರೆದ ಮರುಕ್ಷಣವೇ ಅವಳ ಕೆನ್ನೆಗೆ ಪಟಾರ್ ಎಂದು ಬಿದ್ದಿತು ಒಂದು ಏಟು. ಆ ಕೋಣೆಯ ಶಬ್ದವನ್ನು ಕೇಳಿ ಮಲಗಿದ್ದ ಪ್ರವೀಣ್ ವೇಗವಾಗಿ ಎದ್ದು ಬಂದನು. ಈಗ ವಸಂತಿ, ವೇಲಾಯುಧ ಸೇರಿದಂತೆ ಪ್ರತಿಯೊಬ್ಬರು ಹೊರಗೆ ಬಂದರು. ಅಲ್ಲಿ ಪ್ರವೀಣನ ಕೋಣೆಯಲ್ಲಿ ನಡೆಯುತ್ತಿರುವ ಜಗಳದ ಶಬ್ದವನ್ನು ಕೇಳಿ ಅವನ ಕೋಣೆಯ ಮುಂದೆ ಹೋಗಿ ಈಗ ಅವನ ಕೋಣೆಯ ಬಾಗಿಲಲ್ಲಿ ನಿಲ್ಲುತ್ತಾ ಪ್ರವೀಣ್, ಅಣ್ಣ ಏನಾಯಿತು? ಯಾಕೆ ಈ ಟೈಮ್ನಲ್ಲಿ ಇಷ್ಟೊಂದು ಟೆನ್ಷನ್ನಲ್ಲಿ ಬಂದಿದ್ದೀರಾ? ಇವಳು ಏನು ಹಾಳು ಮಾಡಿದಳು ಎಂದು ಕೇಳಿದನು. ಲೇ ವರುಣ್, ಏನಾಯಿತು? ಯಾಕಾಗಿ ಇವಾಗ ಯಮುನಾಳನ್ನು ಹೊಡೆದೆ? ಅವಳು ಏನಾದರೂ ನಿನ್ನ ತಮ್ಮನ ಹೆಂಡತಿ ಕಣೋ ಎಂದು ವಸಂತಿ ಈಗ ಕೋಪದಿಂದ ಅವನ ಹತ್ರ ಬಂದರು. ಅಮ್ಮ, ಇವಳು ಏನು ಮಾಡಿಟ್ಟಿದ್ದಾಳೆ ಗೊತ್ತಾ? ಹೇಳಲು ನಾಲಿಗೆ ಹಿಂಜರಿಯುತ್ತಿದೆ. ಇವಳು ಒಬ್ಬ ಹೆಂಗಸ ಅಮ್ಮ ಎಂದು ಕೋಪದಿಂದ ಮಾತನಾಡಲು ಶುರು ಮಾಡ್ದ ವರುಣ್. ಏನು ಬಾವ, ತುಂಬ ಓವರಾಗಿ ಮಾತಾಡ್ತಿದ್ದೀರಾ? ಇವಾಗ ಬಂದು ಯಾಕಾಗಿ ನನ್ನನ್ನು ಹೊಡೆದ್ರಿ? ಇವಾಗ ಹೆಂಗಸು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೀರಾ? ಯಾವುದಾದ್ರೂ ಕನಸು ಗಿನಸು ಕಂಡ್ರಾ ಎಂದು ಯಮುನಾ ಮಾತನಾಡಿದ್ಲು. ಮುಂದಿನ ಕೆನ್ನೆಗೆ ಪಟಾರ್ ಎಂದು ಬಿದ್ದಿತ್ತು ಪ್ರವೀಣನ ಏಟು. ಪ್ರವೀಣ್, ಇವಾಗ ನೀನು ಯಾಕೋ ಹೊಡೆದೆ? ನಿಮ್ಮಣ್ಣ ಹೊಡಿತಿದ್ದಾನೆ, ಏನು ಎತ್ತ ಅಂತ ಕೇಳೋ ಯೋಗ್ಯತೆ ಇಲ್ಲ, ಇವಾಗ ನೀನು ಹೊಡಿತೀಯಾ ಎಂದು ಮತ್ತೆ ಮತ್ತೆ ಅವಳು ಕೋಪದಿಂದ ಮಾತನಾಡಿದ್ಲು. ಮರುಕ್ಷಣವೇ ಮುಂದಿನ ಏಟು ಕೆನ್ನೆಗೆ ಪಟಾರ್ ಎಂದು ಬಿದ್ದಿತು. ಏನು ಹುಚ್ಚು ಹಿಡ್ದಿದ್ಯಾ? ಯಾಕೆ ಇವಾಗ ಹೊಡಿತಿದ್ದೀರಾ ಎಂದು ಮತ್ತೆ ಕೋಪದಿಂದ ಕೇಳಿದ್ಲು ಯಮುನಾ. ಏನು, ನನಗೇನು ಗೊತ್ತಿಲ್ಲ ಅಂತ ನಟಿಸ್ತಿದೀಯಾ? ಕಾವೇರಿಯನ್ನು ಯಾಕಾಗಿ ಮೆಟ್ಟಿಲಲ್ಲಿ ಹರಳೆಣ್ಣೆ ಹುಯ್ದು ಬೀಳುವಂತೆ ಮಾಡಿದೆ? ನಿನ್ನ ಜೊತೆ ಹುಟ್ಟಿದ ತಂಗಿ ತಾನೇ ಅವಳು. ಪಿಸಾಚಿ, ರಾಕ್ಷಸಿ, ನೀನೆಲ್ಲ ಉದ್ಧಾರ ಆಗ್ತೀಯಾ ಎಂದು ಕೋಪದಿಂದ ಮಾತನಾಡಿದನು ವರುಣ್. ಅದನ್ನು ಕೇಳಿದ ಪ್ರವೀಣನಿಗೆ ಈಗ ಕೋಪ ತುತ್ತ ತುದಿಗೆ ಏರಿತು. ಹಾಗೆಯೇ ಅವಳನ್ನು ಕೊಂದು ಹಾಕಬಹುದು ಎನ್ನುವಷ್ಟರ ಮಟ್ಟಿಗೆ ಅವಳನ್ನು ಒಂದು ನೋಟ ನೋಡಿದನು. ಯಮುನಾ ಈಗ ಗಂಗಾಳನ್ನು ಕೋಪದಿಂದ ದಿಟ್ಟಿಸಿದ್ಲು. ಅದನ್ನು ಗಮನಿಸಿದ ಪ್ರವೀಣ್, ಏನು ದಿಟ್ಟಿಸ್ತಿದೀಯಾ? ಯಾಕಾಗಿ ಮಾಡಿದೆ ಎಂದು ಈಗ ಅವಳ ಕೈಯನ್ನು ಹಿಡಿದು ಕುಲುಕುವ ಅವಳಿಗೆ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ವಸಂತಿ ಮತ್ತು ವೇಲಾಯುಧ ಇಬ್ಬರು ಇನ್ನೂ ಆಘಾತದಿಂದ ಹೊರಬಂದಿರಲಿಲ್ಲ ಅಂದೇ ಹೇಳಬೇಕು. ಇಬ್ಬರು ಆ ಮಟ್ಟದ ಒಂದು ವೇದನೆಯ ವಾತಾವರಣದಲ್ಲಿ ನಿಂತಿದ್ರು. ಉತ್ತರ ನೀಡದೆ ಅವಳು ಸುಮ್ಮನೆ ನಿಂತಿದ್ಲು. ಅವಳು ಹೇಗೆ ಉತ್ತರ ನೀಡ್ತಾಳೆ? ಇವಾಗ ತಾನೇ ಗಂಗಾ ಹೇಳಿದ್ಲು,
ಗಂಗಾ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದನ್ನು ಮನೆಯಲ್ಲಿ ಹೇಳೋಣ ಅಂದರೆ ತಿಳಿದ್ರೆ ಈ ಮೂದೇವಿ ಏನಾದರೂ ಮಾಡಿ ಹಾಳು ಮಾಡ್ತಾಳೆ ಅಂತ ಅವಳು ಹೆದರ್ತಿದ್ದಾಳೆ. ಇವಾಗ ತಾನೇ ಏನೆಂದು ವಿಚಾರಿಸಿದೆ, ಅದಕ್ಕೆ ಮೆಟ್ಟಿಲಲ್ಲಿ ಹರಳೆಣ್ಣೆಯನ್ನು ಹೊಯ್ದು ಕಾವೇರಿಯನ್ನು ಜಾರು ಬೀಳುವಂತೆ ಮಾಡಿದೆ ಎನ್ನುವ ಸತ್ಯವನ್ನು ಹೇಳಿದ್ಲು ಎಂದು ಹೇಳ್ದ. ಮರುಕ್ಷಣವೇ ಅವಳ ತಲೆಗೂದಲನ್ನು ಹಿಡಿದು ಎಳೆದುಕೊಂಡು ಹೋಗಿ ಮನೆಯಿಂದ ಹೊರಗೆ ತಳ್ಳಿದನು ಪ್ರವೀಣ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.